ಹಂಗಾಗ ನಂಬಿಕೆಯಿಂದ ಪ್ರಶ್ನೆ ಕೇಳ್ತಿದ್ದೀನಿ ಸರ್. ಪ್ರತಿ ಬಾರಿ ಹೋದಂಗೆ ಬರೀ ಕೈಯಲ್ಲಿ ವಾಪಸ್ ಬರ್ತಾರಾ ಅಥವಾ ಈ ಕುರ್ಚಿ ಕಲಹ ಸಂಪುಟ ಸರ್ಕಸ್ ಇದಕ್ಕೆ ಉತ್ತರ ತಗೊಂಡು ಬರ್ತಾರಾ ಅಂತ? ನನ್ನ ಅನಿಸಿಕೆ ಪ್ರಕಾರ 100% ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅನ್ನೋದು ಭರವಸೆ. ಸಂಪುಟ ವಿಸ್ತರಣೆ ಅಂದ್ರೆ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋ ಲೆಕ್ಕಾಚಾರ ಇದೆಯಪ್ಪ? ಗೊತ್ತಿಲ್ಲ, ನಾವು ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮಗೆ ಬಂದಿರುತ್ತಲ್ಲ ಸರ್ ಮಾಹಿತಿ, ನಿಮ್ಗೇನ್ ಸೋರ್ಸಸ್ ಕಮ್ಮಿ ಇರುತ್ತಾ ದೆಹಲಿಯಲ್ಲಿ? ನನಗೆ ಆ ಮಾಹಿತಿ ಇಲ್ಲ ಮೇಡಮ್ ಅವರೇ. ಬಹುಶಃ ಅದು ಚರ್ಚೆ ನಡೀಬಹುದು, ಇಲ್ಲ ಅಂತಲ್ಲ. ಎರಡೂ ಚರ್ಚೆ ನಡೀತದೆ. ಬಹುಶಃ ಎರಡರಲ್ಲಿ ಏನಾಗುತ್ತೆ ಅನ್ನೋದನ್ನ ನಾಳೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಪೋಸ್ಟರ್ ಗಳು ಹರಿದಾಡ್ತಾ ಇದೆ ಸರ್, DCM ಇದ್ದವ್ರು CM ಆಗ್ತಾರೆ ಅಂತ ಹೇಳಿ. ಅದೇ ನನಗೆ ಗೊತ್ತಿಲ್ಲ ಮೇಡಮ್ ಅವರೇ. ನಾವು ಅಷ್ಟು ಡೆಲ್ಲಿ ಮಟ್ಟದಲ್ಲಿ ಏನು ಅಂತ ರಾಜಕಾರಣ ಮಾಡಿದವರಲ್ಲ. ಸ್ಥಳೀಯವಾಗಿ ಇಲ್ಲಿ ಇರುವಂತ ವಿಚಾರಗಳನ್ನ ಗೊತ್ತಾಗಿರೋದನ್ನ ಹೇಳಿದ್ದೀನಿ. ಹೋಗ್ಲಿ, ನಿಮ್ಮ ಅಭಿಮಾನಿಗಳು ಶುರು ಮಾಡಿದ್ರ ಸರ್ ಪೋಸ್ಟರ್ ಗಳನ್ನ ಶಾಸಕರಿದ್ದವ್ರು ಸಚಿವರಾಗ್ತಾರೆ ಅಂತ? ಅದ್ಯಾವುದು ಇಲ್ಲ, ಅದ್ಯಾವುದು ಬಂದಿಲ್ಲ. ಹಳೆಯ ನಿರ್ಧಾರಗಳನ್ನ ಏನಾಗುತ್ತೆ ಅನ್ನೋದು ಚರ್ಚೆ ಮಾಡೋ ಮೂಲಕ ಬಹುಶಃ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ನಿಂತಿರುತ್ತೆ. ಬಟ್ ಒಂದಷ್ಟು ಬೆಳವಣಿಗೆಗಳಂತೂ ನಿಮ್ಮದೇ ಮಾತಿನ ಪ್ರಕಾರ ಆಗ್ತಾ ಇದೆ ನಾಳೆ ದೆಹಲಿಯಲ್ಲಿ. ನನಗೆ ಅನಿಸ್ತದೆ ಮೇಡಮ್ ಅವರೇ ಆಗ್ಬಹುದು ಅಂತ. ಎಸ್ ಸರ್, ನಮ್ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಇದ್ದಾರೆ. ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ ಸರ್. ಕೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಇಷ್ಟೆಲ್ಲ ಗೊಂದಲ ಆಗ್ತಿದೆಯಲ್ವಾ? ಅಟ್ಲೀಸ್ಟ್ ಒಂದಲ್ಲ ಯಾವ್ದಾದ್ರು ಒಂದು ಡಿಸಿಷನ್ ಹೈಕಮಾಂಡ್ ಬಗೆಹರಿಸಬೇಕು ಅಂತ ನಿಮಗೆ ಅನಿಸ್ತಿಲ್ವಾ? ಅದು ನೋಡಿ, ಹೈಕಮಾಂಡ್ ಅಲ್ಲೂ ಇದೆ, ಬಗೆಹರಿಸಬೇಕನ್ನೋದಿದೆ. ಬಟ್ ಏನಾಗುತ್ತೆ, ರಾಜಕೀಯದಲ್ಲಿ ಸಣ್ಣ ಪುಟ್ಟ ಇದ್ದೇ ಇರ್ತಾವಲ್ಲ, ಗೊಂದಲಗಳನ್ನ ಅಷ್ಟು ಬೇಗ ಬಗೆಹರಿಸಬೇಕಾದ್ರೆ ಕಷ್ಟ ಇರುತ್ತೆ. ಆದ್ರೂ ಸಹ ಈ ಸರಿ ನಿರ್ಧಾರ ಮಾಡ್ತಾರೆ ಅನ್ನೋದು ಭರವಸೆ ನನಗಿದೆ. ಅಲ್ಲ, ಮಾಡ್ದಲೇ ಇರೋದ್ರಿಂದ ಪಕ್ಷಕ್ಕೆ ಧಕ್ಕೆ ಆಗ್ತಿದೆ ಅಂತ ಅನ್ನಿಸ್ತಿಲ್ವಾ? ಇವಾಗ ನಾನು ಬೆಳಗ್ಗೆ ಸ್ಟೇಟ್ಮೆಂಟ್ ಒಂದು ಕೊಟ್ಟಿದ್ದೀನಿ. ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ನೆಕ್ಸ್ಟ್ ಚುನಾವಣೆ ಇರ್ಬೋದು, ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದೆ ನಮಗೆ ತೊಂದರೆಗಳಾಗೋದ್ರಿಂದ ಹೈಕಮಾಂಡ್ ಒಂದು ನಿರ್ಧಾರ ಮಾಡ್ಬೇಕನ್ನೋದು ಸಹ ನಮ್ಮೆಲ್ಲರ ಅಭಿಮತ ಇದೆ. ರೈಟ್ ಸರ್, ನೀವೇನ್ ಅನ್ಕೊಂತಿದ್ದೀರಿ ಹಂಗಾಗ್ಲಿ ಅಂತ ಹೇಳಿ ನಾವು ಆಶಿಸಬಹುದು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ರಘು ತೊಟ್ಟೇರಿ ಅವರೇ, ನಿಮ್ಮದೇ ಪಕ್ಷದ ಶಾಸಕರಪ್ಪ ಹೇಳ್ತಿದ್ದಾರೆ ಬೆಳವಣಿಗೆ ಆಗ್ತಾ ಇದೆ ದೆಹಲಿಯಲ್ಲಿ. ಓಕೆ ನೋಡಿ, ನಾನು ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದ್ದೇನೆ. ಒಂದು ಸಾರಿ ರಾಜಕಾರಣ ದೆಹಲಿಗೆ ಹೋದಾಗ ನಾವು ನಮ್ಮ ಮೇಜರ್ ಅಜೆಂಡಾ ಇರತಕ್ಕಂಥದ್ದು ಬಿಜೆಪಿಯ ವಾಮ ಮಾರ್ಗದಿಂದ ಕುತಂತ್ರದಿಂದ ಜನರನ್ನ ಡಿಲೀಟ್ ಮಾಡಿ ಈ ರಾಜ್ಯದ ಜನರನ್ನ ಈ ರಾಜ್ಯದ ನಾಗರಿಕರಲ್ಲ ರೇಷನ್ ಕಾರ್ಡ್ ಕೇಳೋದಲ್ಲ, ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟಿಲ್ಲ. ಇದನ್ನು ಭಾಷಣ ಆಗೋಯ್ತಾರೆ, ಡಿಬೇಟ್ ಇದು ಮಾಡ್ತಾ ಇದ್ದಾರೆ. ಓಕೆ, ಸೊ ಅದರ ಒಂದ್ ನಿಮಿಷ ನೀವು ಇಟ್ಕೊಳ್ಳಿ, ನೀವು ಬರ್ದಿಟ್ಕೊಳ್ಳಿ ಮೋಹನ್. ಬರ್ದಿಟ್ಕೊಳ್ಳೋದಲ್ಲ, ನೀವು ರಾಹುಲ್ ಗಾಂಧಿ ಏನಕ್ಕಪ್ಪ ಮಾದೇವಪುರದ ಬಗ್ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ರು? ವೆಯ್ಟ್ ಮಾಡಿ. ಇಷ್ಟು ಜನ ಎಕ್ಸ್ಟ್ರಾ ವೋಟರ್ಸ್ ಇದ್ದಾರೆ. ಒಂದೇ ಅಡ್ರೆಸ್ ಅಲ್ಲಿ 40 ಜನ ಇದ್ದಾರೆ, 80 ಜನ ಇದ್ದಾರೆ. ಬರ್ದಿಟ್ಕೊಳ್ಳಿ. ಇಬ್ಬರು ಜಾಗಕ್ಕೆ ಒಬ್ಬರೇ ಹಾಕಿದ್ದಾರೆ, ಇನ್ನೊಬ್ರು ರಾಜಸ್ಥಾನದಲ್ಲಿ ಹಾಕಿದ್ದಾರೆ, ಇನ್ನೊಬ್ರು KRಪುರಂ ಹಾಕಿದ್ದಾರೆ ಅಂತ ಏನಕ್ಕೆ ಮಾಡಿದ್ರು? ವಾಮ ಮಾರ್ಗದಿಂದ ಅವರೇ ತಾನೇ ಹೇಳಿದ್ರು. ಆಗ ನೆಹರು ವಾಮ ಮಾರ್ಗದಿಂದ ಗೆದ್ದಿದ್ದ, ಇಂದಿರಾ ಗಾಂಧಿ ವಾಮ ಮಾರ್ಗದಿಂದ ಗೆದ್ದಿದ್ದ, ರಾಜೀವ್ ಗಾಂಧಿ ವಾಮ ಮಾರ್ಗದಿಂದ ಗೆದ್ದಿದ್ದ, ರಾಜ್ಯಗಳಲ್ಲಿ ಅಸ್ಸಾಂನಲ್ಲಿ ಮನಮೋಹನ್ ಸಿಂಗ್ ವಾಮ ಮಾರ್ಗದಿಂದ ಗೆದ್ದಿದ್ದ. ಅವಾಗೂ SIR ಆಗಿತ್ತಲ್ಲ. ಕಟ್ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡ್ತಾ ಇದ್ದೇವೆ, ಅದನ್ನ ತೆಗೆದುಕೊಳ್ತಿದ್ದೇವೆ. ರಘು ತೊಟ್ಟೇರಿ ಅವರೇ, ಸಿಂಪಲ್ ಪ್ರಶ್ನೆ ಇದ್ದಿದ್ದು, ನಿಮ್ಮದೇ ಪಕ್ಷದ ಶಾಸಕರು ಇಲ್ಲಿ ಮೋಹನ್ ವಿಶ್ವ ಅವರೆಲ್ಲ, ಪ್ರದೀಪ್ ಅವರೆಲ್ಲ ನಿಮ್ಮದೇ ಪಕ್ಷದ ಶಾಸಕರು ಬೇಳೂರು ಅವರು ಹೇಳ್ತಿದ್ದಾರೆ ದೆಹಲಿ ಡೆವಲಪ್ಮೆಂಟ್ ಆಗ್ತಿದೆ, ಹೋಗ್ಲೇಬೇಕಲ್ವಾ ಅಂತ ಹೇಳಿ. ಇವತ್ತು ರಾತ್ರಿ ತನಕ ಕಾದು ನೋಡ್ತಾರಂತೆ, ಅವರು ಹೋಗ್ತಾರೆ. SIR ಸೆಕೆಂಡ್ ಥರ್ಡ್ ಲಿಸ್ಟ್ ಅಲ್ಲಿ ಇದೆ ಸರ್, ಫಸ್ಟ್ ಅಜೆಂಡಾ. ಕರೆಕ್ಟ್ ಸರ್, ಅದೇ ಪ್ರಶ್ನೆ ರಘು ತೊಟ್ಟೇರಿ ಅವರಿಗೆ. SIR ಇದೆ ಲಿಸ್ಟ್ ಅಲ್ಲಿ ಇರೋ ಫಸ್ಟ್ ಅಜೆಂಡಾ ಅಲ್ಲ ಅನ್ನೋದು ಹೇಳಿದ್ದೇನೆ. ಒಂದ್ ನಿಮಿಷ ನಾನು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ, ರಾಜ್ಯ ಸರ್ಕಾರದಲ್ಲಿ ಅಲ್ಲ, ನಾನು ಹೇಳಿದ್ನಲ್ಲ, ನಾನು ಏನು ರಾಜ್ಯಸಭಾ ಚುನಾವಣೆ ಇದೆ, MLC 7 MLC ಖಾಲಿ ಆಗ್ತಾ ಇದಾವೆ, ಅದರ ಚುನಾವಣೆ ಇದೆ, ಮತ್ತೆ 5 ನಾಮಿನೇಷನ್ಸ್ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಕಾರ್ಯಕರ್ತರು ಮತ್ತೆ ನಾಯಕರುಗಳು ಒಂದು ರಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರೆ. ಇದು ಸಂಪುಟ ಪುನರ್ರಚನೆ ಮಾಡಿ ಅಥವಾ ನಾಯಕತ್ವದ ಅಲ್ಲ, ಮಿನಿಸ್ಟರ್ಗಳು ಯಾಕೆ ಅಂತ ಅಂದ್ರೆ ಅಲ್ಲ, ಮಿನಿಸ್ಟರ್ಗಳು ಯಾಕೆ ಹೋಗ್ತಾರೆ ಅಂತಾರೆ, ಇನ್ ಕೇಸ್ ಬದಲಾವಣೆ ಆದ್ರೆ ನಮ್ದು ರಿಟೈನ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಹೊಸಬ್ರು ಏನಕ್ಕೆ ಹೋಗ್ತಾರೆ, ಮುಖ್ಯಮಂತ್ರಿ SIR ಚರ್ಚೆ ಮಾಡ್ತಾರೆ, ಬರ್ತಾರೆ ಅಷ್ಟೇ ಅಂತೂ ಇಲ್ಲ. ನಾವು ಬ್ರೇಕಿಂಗ್ ನ್ಯೂಸ್ ಸಂಕ್ರಾಂತಿ, ಫೆಬ್ರವರಿ, ಮಾರ್ಚ್ ಅಂತ ಕ್ರಾಂತಿಗಳೇನು ಹೊಡಿತಿದ್ವಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ, ಬಹುಶಃ ಪೂರ್ತಿ ಆಗದೆ ಹೋದ್ರೂ ಕೂಡ ಕ್ರಾಂತಿಯಲ್ಲಿ ಅಂತೂ ಆಗೋ ಸಾಧ್ಯತೆ ಇದೆಯೇನೋ ಅಂತ. ಅಲ್ಲ, ಅದು ನಾನು DK ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಕಮೆಂಟ್ ಮಾಡಿದ್ರು. ಅವರು ಏನೋ ಹೇಳ್ಬಿಟ್ಟಿಯಾರಂತೆ. ಲಾಸ್ಟ್ ಟೈಮ್ ಅಮಿತ್ ಶಾ ಬಂದಿದ್ರು, ನೋಟ್ ಡೌನ್ 122 ಅಂತ ಹೇಳಿದ್ರು. ಆಮೇಲೆ ಏನಾಯ್ತು,
135 ಬರುತ್ತೆ ಅಂತ ನಾನು ಹೇಳಿದೆ, ಅದೇ ಬಂತೆ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಮಾಡ್ತಿರೋದು 3 ವರ್ಷದಿಂದ ಏನ್ ಮಾಡ್ತಿರೋದು? ಅವ್ರು ಇವಾಗ ಹಂಗೆ ತಾನೇ ಕೇಳ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ ನನ್ಗೊಂದು ಅವಕಾಶ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನಂಗ ಮುಖ್ಯಮಂತ್ರಿ ಆಗ್ತಾವ್ರ? ಆ ನೋಟ್ ಒಂದು ನೆನಪಿಲ್ಲ ಡಿ ಕೆ ಶಿವಕುಮಾರ್ಗೆ, ಈ ನೋಟ್ ಅಲ್ಲಿ ಮಾತ್ರ ನೆನಪಿರುತ್ತೆ. 3 ತಿಂಗಳಿಗೆ ಇದೇ ಆಗೋಯ್ತು ಡ್ರಾಮಾ ಕರ್ನಾಟಕದಲ್ಲಿ. ಅಷ್ಟೊಂದು ಶಾಸ್ತ್ರ ಹೇಳೋದು ತಮ್ಮ ಮುಂದೆ ಹೇಳ್ಕೋಬೇಕಿತ್ತಲ್ಲ, ತಮ್ಮ ಮುಂದೆ ಓನ್ ಬ್ರದರ್ದು ತಮ್ಮ ಮುಂದೆ ಹೇಳ್ಬೇಕಾಗಿತ್ತು, ಹೇಳ್ಕೊಳಕ್ ಆಗ್ಲಿಲ್ಲ. ಗೆಲ್ತಿರೋದು ಹೇಳ್ಬೇಕಾಯ್ತಲ್ಲ. ಬೊಮ್ಮೂಲ ಅಧ್ಯಕ್ಷರು ಅವರು ಡೆಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಸೊ ಅಲ್ಲಿ ತೋರ್ಸುತ್ತೆ ಏನೇನು ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ಇವರ ಈ ಕುರ್ಚಿ ಕದನ ಇವತ್ತಿಂದ ಅಲ್ಲ, 3 ವರ್ಷ ಆಯ್ತಿದ್ದು. ಸ್ಟಾರ್ಟಿಂಗ್ ಯಾರು ಸಿಎಂ ಆಗ್ಬೇಕು ಅನ್ನೋದ್ರಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೂ ಮತ್ತಿನ್ನೇನು ಇಲ್ಲ. ಸಿದ್ದರಾಮಯ್ಯ ಗೊತ್ತು ಹೆಂಗ್ ಡ್ರಾಮಾ ಮಾಡಬೇಕು ಅಂತ. ಪ್ರತಿ ಸಲ ಒಂದೊಂದು ತರ್ತಾರೆ, ಮುಂದೇನೋ ಒಂದಿರ್ತಾರೆ, ಹಾಕೊಂಡು ಹೋಗ್ತಾರೆ. ಸಮಸ್ಯೆ ಎಲ್ಲ ಇರತಕ್ಕಂಥ ವಿರೋಧ ಪಕ್ಷದವ್ರಿ ಒಂದು ಸ್ಪಷ್ಟವಾದ ನಿರ್ದೇಶನವನ್ನ, ಒಂದು ಆದೇಶವನ್ನು ಮಾಡಿಸಪ್ಪ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬಿಜೆಪಿಯವರು ನಿತಿನ್ ನಬೀನ್ ಏನು ಕರೆಸಿದ್ರೆ ಹೇಳಿದ್ದೇನೆ. ವಿಜೇಂದ್ರವನ್ನ ತೆಗೆದು ರಾಜ್ಯದ ರಾಹುಲ್ ಗಾಂಧಿ ಗ್ರಾಮದ ಬಗ್ಗೆ ಮಾತಾಡಿ ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನು ತೀರ್ಮಾನ ಮಾಡಿಕೊಳ್ತೇವೆ. ರಾಜ್ಯದ ಜನ 142 ಹರಿಪ್ರಸಾದ್ ಅವರು ಡೈಲಾಗ್ ಕರ್ನಾಟಕದ ಅಧಿಕಾರಕ್ಕೆ ಹರಿಪ್ರಸಾದ್ ಡೈಲಾಗ್ ಹೊಡೆದಿರೋ ಡಿ ಕೆ ಶಿವಕುಮಾರ್ ಅಂತಾರ ರೈಲ್ವೆ ಇಂಜಿನ್ ಇದ್ದಂಗೆ ಅಂತ ಜೋರಾಗಿ ಸೌಂಡ್ ಮಾಡ್ಕೊಂಡ್ ಬರ್ತಾರೆ ಅಷ್ಟೇ, ಬಟ್ ಏನು ಆಗಲ್ಲ ಅಂತ. ಹಂಗೆ ಆಗ್ತಿರೋದು 3 ತಿಂಗಳಿಗೂ. ಏನ ವೇಷ, ರೋಷ, ದ್ವೇಷ, ಮಾತಾಡೋ ಸ್ಟೈಲ್ ನೋಡಿದ್ರೆ ಅಬ್ಬಬ್ಬಬ್ಬ ನಾಳೆ ಬೆಳಗ್ಗೆನೆಲ್ಲ ಆಗ್ಬಿಡುತ್ತೆ ಅನ್ಕೊಂಡ್ಬಿಡ್ಬೇಕು. ಆ ರೇಂಜ್ ಮಾತುಕತೆ ಯಾವ್ದೇ ವಿಷಯ ಬರಲಿ, ಅದು ಪೊಲಿಟಿಕ್ಸ್ ಅಲ್ಲಿ ನಾನ್ ಪೊಲಿಟಿಕ್ಸ್ ಆಗ್ಲಿ, ಏನಕ್ಕೆ ಕೊನೆಗೇನು ಇಲ್ಲ. ನಮ್ಮ ಜನ ನಿಮ್ಮನ್ ಕೇಳೋದು ಏನು ಅಂತ ಹೇಳ್ಬಿಟ್ಟು ಸಾವಿರಾರು ಸಮಸ್ಯೆ ಇದೆ. ಬೆಳಗ್ಗೆ ಹಾವೇರಿನಲ್ಲಿ ಮಳೆ ಬಂದ ರೈತರು ಬೆಳೆ ಎಲ್ಲ ಕಿತ್ಕೊಂಡೋಗಿದೆ, ಇನ್ನು ಶುರುನೇ ಮಾಡಿಲ್ಲ ಅಲ್ಲಿ, ಇನ್ನು ಬಿತ್ತನಾಗಿತ್ತಲ್ಲ. ನಾನು ಒಬ್ಬರಾದ್ರೂ ವಿಸಿಟ್ ಮಾಡಿದ್ರೆ ಹೋಗ್ಬಿಟ್ಟಲ್ಲಿ ನೀವು ವ್ಯಾಲಿಡ್. ಬಟ್ ಪ್ರದೀಪ್ ಅವರು ಉತ್ತರ ಕೊಟ್ಟಾದ್ಮೇಲೆ ಸಮೀಸರು ಆಡ್ ಮಾಡ್ಲಿ, ರಘು ದೊಡ್ಡೇರಿ ಅವರು ಉತ್ತರ ಬಹಳ ಮುಖ್ಯ. ಬಹುಶಃ ಅವ್ರ ಫೋನ್ ಕಟ್ ಆಯ್ತು ಅಂತಿದ್ರು, ಅದನ್ನೊಂದನ್ನು ಸರಿಪಡಿಸೋಣ ಅಷ್ಟರಲ್ಲಿ. ಪ್ರದೀಪ್ ಅವರೇ, ಇವತ್ತು ಬೆಳಗ್ಗೆ ಅಜ್ಜಯ್ಯನ್ ಪಾದುಕೆ ದರ್ಶನ ಮಾಡ್ಕೊಂಡ್ ಬಂದ್ರಂತೆ ಡಿ ಕೆ ಶಿವಕುಮಾರ್ ಅವರು. ನಮಗ್ ಸಿಕ್ ಮಾಹಿತಿ ತಪ್ಪಿದ್ರೆ ರಘು ಅವ್ರು ಕರೆಕ್ಟ್ ಮಾಡ್ಲಿ. ದೆಹಲಿಯಿಂದ ಕಾಲ್ ಬಂತಂತೆ, ಬನ್ನಿ ದೆಹಲಿಗೆ ಅಂತ ಹೇಳಿ. ಮತ್ತೊಂದ್ಸತಿ ಸರ್, ದೆಹಲಿಯಿಂದ ಕಾಲ್ ಬರಕ್ ಒಂದ್ಸತಿ ಹೋಗಿ ಪಾದುಕೆ ದರ್ಶನ, ಕಾಲ್ ಬಂದ್ಮೇಲೆ ಮತ್ತೊಂದ್ಸತಿ ಪಾದುಕೆ ದರ್ಶನ. ಅಂದ್ರೆ ಇದನ್ನ ನಾವು ಮಾಧ್ಯಮವಾಗಿ ಯಾವ ರೀತಿ ನೋಡ್ಬೇಕು? ಇಲ್ಲ ಏನೋ 2 ಸತಿ ನೋಡ್ಬೇಕು ಅನ್ಸ್ತು, ಭಕ್ತಿ ಬಂತು ಅದಕ್ಕೆ ಹೋದ್ರು ಅಂತನಾ, ಅಥವಾ ದೆಹಲಿಯಿಂದ ಏನಾದ್ರೂ ಸಿಹಿ ಸುದ್ದಿ ಬಂತು, ಕಹಿ ಸುದ್ದಿ ಬಂತು ಅದಕ್ಕೆ ಹೋದ್ರು ಅಂತನಾ? ಅಲ್ಲ ಪಾಪ ಡಿ ಕೆ ಶಿವಕುಮಾರ್ ಏನಾಗಿದೆ, ಪದೇ ಶರ್ಟ್ ಹೊಲಿಸ್ತಾವ್ರೆ, ಅದು ರೆಡಿ ಆಯ್ತಾ ಇದೆ. ಈ ರೀತಿ ದರ್ಶನನೂ ಆಗ್ತಾವೆ, ಅಜ್ಜಯ್ಯನ ಪಾದಕ್ಕೂ ಹೋಗ್ತಾನೆ ಇದಾರೆ, ಅದೇನು ಡೌಟ್ ಇಲ್ಲ. ಏನಪ್ಪಾ ನಾಳೆ ನಾವು ಅಟ್ಲೀಸ್ಟ್ ಫೈನಲೈಸ್ ಆಗ್ಬೋದು ಅನ್ನೋ ಒಂದು ತಾರ್ಕಿಕ ಅಂತ್ಯ ಸಿಗ್ಬೋದು ಅನ್ನೋ ಆಶಾಭಾವನೆ ಇಟ್ಕೊಂಡವ್ರೆ. ಆದ್ರೆ ಈ ನಮ್ಮ ಸಿದ್ದರಾಮಯ್ಯ ದೊಡ್ಡ ಅಂಶ